ಹಾಯ್ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಒಂದು ಕ್ವಿಕ್ ಹೆಲ್ತಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ದ್ಯಾಟ್ ಈಸ್ ರಾಗಿ ಕೇಕ್. ಅದನ್ನು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಹೇಗೆ ಮಾಡೋದು ಅಂತ. ಸೊ ಐ ವಿಲ್ ಶೋ ಯು ಆಲ್ಸೋ ಆ್ಯಂಡ್ ನೀವು ಅದನ್ನು ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ಸೊ ನಾನಿಲ್ಲಿ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ದಿಸ್ ಈಸ್ ಚಾಕ್ಲೇಟ್ ಲಿಕ್ವಿಡ್. ಆ್ಯಸ್ ಯು ಕ್ಯಾನ್ ಸಿ ಇದು ಸಿಗುತ್ತೆ ನಿಮಗೆ ಎಲ್ಲ ಸ್ಟೋರ್ಸಲ್ಲೂ. ಆ್ಯಂಡ್ ದಿಸ್ ಈಸ್ ಬೇಕಿಂಗ್ ಪೌಡರ್ ಆ್ಯಂಡ್ ನಾನು ಜಾಗ್ರಿ ಪೌಡರ್ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹರ್ಷೇಸ್ ಕೋಕೋ ಪೌಡರ್ ಆ್ಯಂಡ್ ಮೊಸರು. ಇಷ್ಟನ್ನು ಫಸ್ಟು ಬೇಸಿಗಾಗಿ ತೊಗೋಬೇಕು. ಸೊ ಇಲ್ಲಿ ಬಟರ್ನ ಕರಗಿಸಿ ಅದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೆಲ್ಲದ ಪೌಡರ್, ಜಾಗ್ರಿ ಪೌಡರ್ನ ಹಾಕ್ಕೊಬೇಕು. ನಾನಿಲ್ಲಿ ಶುಗರ್ ಯೂಸ್ ಮಾಡ್ತಾಯಿಲ್ಲ. ನಮ್ಮ ಮನೇಲಿ ಶುಗರ್ ಯೂಸ್ ಮಾಡಲ್ಲ ಬಿಕಾಸ್ ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ವಿ ಆರ್ ಯೂಸಿಂಗ್ ಜಾಗ್ರಿ ಪೌಡರ್ ಓನ್ಲಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀರಾ ಅಷ್ಟು ಕ್ವಾಂಟಿಟಿಯಲ್ಲಿ ಅದನ್ನು ಹಾಕ್ಕೊಬೇಕು. ಆಫ್ಟರ್ ದ್ಯಾಟ್ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿಗೆ ರಾಗಿ ಪೌಡರ್ ಹಾಕಬೇಕು. ರಾಗಿ ಪೌಡರ್ ನಿಮಗೆ ನಿಮ್ಮ ಕೇಕ್ ಎಷ್ಟು ಕ್ವಾಂಟಿಟಿಯಲ್ಲಿ ನಿಮಗೆ ಬೇಕು ಅದ್ರ ಪ್ರಕಾರ ರಾಗಿ ಪೌಡರ್ನ ಹಾಕಬೇಕು. ಹಾಕಿ ಎಲ್ಲ ಆದಮೇಲೆ ಹ್ಯಾವ್ ಟು ಮಿಕ್ಸ್ ಇಟ್ ಥರೋಲಿ. ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಆ್ಯಡ್ ಕೋಕೋ ಪೌಡರ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ತೊಗೊಂಡಿರೋ ಕನ್ಸಿಸ್ಟೆನ್ಸಿಗೆ ಆಲ್ಮೋಸ್ಟ್ 2 to 3 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಯು ಕ್ಯಾನ್ ಸಿ ಬೇಕಿಂಗ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೇಕಿಂಗ್ ಪೌಡರ್ನ ಹಾಕಬೇಕು. ನೀವೇ ನೋಡ್ತಿರ್ಬೋದು ಎಷ್ಟು ಹಾಕ್ತಿದ್ದೀನಿ ಅಂತ. ಆಲ್ಮೋಸ್ಟ್ 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್. ಅದು ತುಂಬ ಹೆಲ್ಪ್ ಮಾಡುತ್ತೆ. ಆಫ್ಟರ್ ದ್ಯಾಟ್ ಚಾಕ್ಲೇಟ್ ಲಿಕ್ವಿಡ್ನ ಹಾಕಬೇಕು. ಇಟ್ ವಿಲ್ ಎನ್ಹ್ಯಾನ್ಸ್ ದ ಚಾಕ್ಲೇಟ್ ಫ್ಲೇವರ್ ಇನ್ ಇಟ್. ಅದಾದಮೇಲೆ ಅದನ್ನು ನೀಟಾಗಿ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಸೊ ನಾವು ಹಾರ್ಟ್ ಶೇಪ್ ಕೇಕ್ ಮಾಡ್ತಿರೋದ್ರಿಂದ ಹಾರ್ಟ್ ಶೇಪ್ ಇರೋದನ್ನೇ ನಾವು ತೊಗೊಂಡಿದ್ದೀವಿ. ಆ್ಯಂಡ್ ಇದನ್ನು ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಈವನಾಗಿ ಸ್ಪ್ರೆಡ್ ಮಾಡಬೇಕು. ಇದರೊಳಗಡೆ ಹಾಕಿ ಈ ಥರ ನೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಉಪ್ಪು ಹಾಕಿ ನೀಟಾಗಿ ಕಾಯಕ್ಕಿಡಬೇಕು. ಅದ್ರ ಮೇಲೆ ಇದನ್ನು ಇಡಬೇಕು. ಸೊ ದಿಸ್ ಈಸ್ ದ ಸ್ಟೆಪ್ ಟು ಬೇಕ್ ದ ಕೇಕ್. ಇಲ್ಲಿ ನಾನು ಕ್ರೀಮ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನಿಲ್ಲ, ಬೆಣ್ಣೆ ತೊಗೊಂಡು ಬಟರ್ ತೊಗೊಂಡು ಹಾಲಿಗೆ ಸ್ವಲ್ಪ ಶುಗರ್ ಹಾಕಿ ಆ್ಯಂಡ್ ಅದಕ್ಕೆ ಕೋಕೋ ಪೌಡರ್ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಾ ಕೇಕ್ ಎಷ್ಟು ನೀಟಾಗಿ ಆಗಿದೆ ಅಂತ. ಇಟ್ ವಾಸ್ ಸೋ ಗುಡ್. ಅದಾದಮೇಲೆ ಅದನ್ನು ನೀಟಾಗಿ ಆ ವೆಸಲಿಂದ ಆಚೆ ತೆಗೆದು ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬೇಕಾಗಿದೆ ಅಂತ ವಿತ್ ನೋ ಓವನ್. ಆ್ಯಂಡ್ ಇಲ್ಲಿ ನೋಡ್ಬೋದು ನಾವು ಕ್ರೀಮ್ ಮಾಡಿ ಹೇಗೆ ಅದನ್ನು ಈವನಾಗಿ ಸ್ಪ್ರೆಡ್ ಮಾಡಿದ್ದೀವಿ. ಇಟ್ ವಾಸ್ ಸೋ ಗುಡ್. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು.